ಇಲ್ಲಪ್ಪ ಅದು. ಹಾ ನೋಡು, ಈಗ ತಾನೇ ನೀವು ಕೇಳೋದಕ್ಕೂ ಅದು ಕರೆಕ್ಟ್ ಆಗಿದೆ ನೋಡು. ಯಾವಾಗ್ಲೂ ಈಗೇನೆ ನಮಗೆ ಯಾರು ಏನ್ ಕೇಳ್ತಾರೋ ಅವ್ರು ಏನ್ ಮನ್ಸಲ್ಲಿ ಇದೆಯೋ ಅದು ಇಲ್ಲಿ ಬರ್ತಾ ಇರುತ್ತೆ ಅಂತ ನಾನು ಏನ್ ಹೇಳಿದೆ ನೋಡಿ. ಇದು ಧನುಸು ಲಗ್ನ, ಲಗ್ನಾಧಿಪತಿ ಗುರು 10ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಬರ್ಕೊಳ್ಳೋದಾಗಿದ್ರೆ ಬರ್ಕೊಳ್ಳಿ. ಧನುಸು ಲಗ್ನ, ಲಗ್ನಾಧಿಪತಿ ಗುರು 10ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಕನ್ಯಾ ರಾಶಿಯಲ್ಲಿ ಹಸ್ತ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾದ್ರೆ ಗುರು ಏನಾದ? ಗುರು ಒಂದು 10ನೇ ಮನೆಯಲ್ಲಿರೋದರಿಂದ 10ನೇ ಮನೆಯ ಎಲ್ಲಾ ವಿಧವಾದಂತ ವಿಷಯಗಳನ್ನ ಅನುಭವಿಸುತ್ತಾನೆ. ನೇಮು, ಫೇಮು, ಗೌರವ, ಕೆಲಸ ಎಲ್ಲ ಅನುಭವಿಸುತ್ತಾನೆ. ಅದು ಯಾವ ಮನೆ? ಉಚ್ಚ ಕೇಂದ್ರ. ಕೇಂದ್ರ ಶುಭ ಗ್ರಹ ಗುರು, ಕೇಂದ್ರಾಧಿಪತ್ಯ ದೋಷ ಬಂತು ಗುರುವಿಗೆ. ಯಾವ್ದಾದ್ರೂ ಒಂದು ದೋಷ ಖಂಡಿತವಾಗಲು ಇವನು ಅನುಭವಿಸ್ತಾನೆ. ಯಾವ ವಿಚಾರವಾಗಿ? ಕೆಲಸದ ವಿಚಾರವಾಗಿ ಆಗಿರಲಿ ಅಥವಾ ಆ ಬುಧನ ಸಂಯೋಗ ವಿಚಾರವಲ್ಲಾಗಲಿ ಅನುಭವಿಸ್ತಾನೆ ಅಂತ ನಿಮಗೆ ಕನ್ಫರ್ಮ್ ಆಗ್ಬಿಡ್ತು. ದೋಷ ಒಂದು 10ನೇ ಮನೆ ದೋಷ ಅಂತಕ್ಕಂಥದ್ದು ಏನೇನು ಬರುತ್ತೆ ಅಂತ ನೋಡ್ಕೊಳ್ಳಿ. ಎರಡನೇದು, ಇರೋ ನಕ್ಷತ್ರ ಯಾವ್ದು ಇವಾಗ? ಅವನು ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರಾಧಿಪತಿ ಯಾರು? ಚಂದ್ರ. ಚಂದ್ರ ಎಲ್ಲಿ ಸ್ಥಿತನಾಗಿದ್ದಾನೆ? 8ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ನೋಡಿ, 8ನೇ ಮನೆ ಇವಾಗ ಇವನಿಗೆ ಕನೆಕ್ಟ್ ಆಗ್ತಾ ಇದೆ. ಲಗ್ನಾಧಿಪತಿ ಹೋಗಿ ಡೈರೆಕ್ಟ್ ಆಗಿ ಅಷ್ಟಮದಲ್ಲಿ ಇಲ್ಲ, ಆದ್ರೆ ಅವನು ಕುಳಿತಿರ್ತಕ್ಕಂಥ ನಕ್ಷತ್ರಾಧಿಪತಿ ಅಷ್ಟಮಾಧಿಪತಿನೂ ಆಗಿ ಅವನೇ ಅಷ್ಟಮದಲ್ಲಿ ಸ್ಥಿತನಾಗಿದ್ದಾನೆ. ಆವಾಗ ಚಂದ್ರ ದಶೆ, ಚಂದ್ರ ಭುಕ್ತಿ, ಚಂದ್ರ ಅಂತರ ಬಂದಾಗ ಇವರಿಗೆ ಡೆಫಿನೆಟ್ ಆಗಿ ಪೆಟ್ಟು ಬೀಳೋದು ಗ್ಯಾರಂಟಿ ಅಂತ ಕನ್ಫರ್ಮ್ ಆಯ್ತು. ನಕ್ಷತ್ರ ಕೆಲಸ ಮಾಡ್ತಾ ಅದಕ್ಕೆ ಇವರಿಗೆ ಏನಾಯ್ತು? ಗುರು 8ನೇ ಮನೆ ಅಂತಕ್ಕಂಥದ್ದು ಒಂದು ಆಕ್ಸಿಡೆಂಟು, ಅವಘಡವನ್ನ ನಡೀಬೇಕು ಅಂತ ಹೇಳಿದೀವಿ. ಇಲ್ಲಿ ನಡೀತು. ಅವನಿಗೆ ಈ DBA ಬಂದಾಗ ಏನಾಯ್ತು? ಇವರಿಗೆ ಕಾಲು ಮುರಿದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರು ಕೇಳುವಂತ ಸಮಯದಲ್ಲಿ ಚಂದ್ರದಶೆ ನಡೀತಾ ಇದೆ. ಚಂದ್ರದಶೆ ನಡೀತಾ ಇದೆ. ಕೆಲವು ಸಾರ್ತಿ ನಮಗೆ ಚಂದ್ರನಾಡಿ ಪ್ರಕಾರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಿಮಗೆ ಈ ಚಂದ್ರನು ಅಲ್ಲೇ ಟ್ರಾವೆಲ್ ಮಾಡಿ, ನೀವು ಬಂದು ಪ್ರಶ್ನೆಯನ್ನ ಕೇಳ್ತಾ ಇರ್ಬೇಕಾದ ಸಮಯದಲ್ಲಿ ಚಂದ್ರ ಇಲ್ಲೇ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಚಂದ್ರ ಇದಕ್ಕೆ 1, 5, 9 ಈ ಆಂಗಲ್ ಅಲ್ಲಿ ಚಂದ್ರ ಸಂಚಾರ ಮಾಡ್ತಿರ್ತಾನೆ. ನಿಮ್ಗೆ ಪ್ರಶ್ನೆ ಕೇಳುವಂತ ಸಮಯದಲ್ಲಿ ಇನ್ ಸ್ವಲ್ಪ ಎಷ್ಟು ಪ್ರಶ್ನೆ ಕೇಳುವಂತ ಸಮಯದಲ್ಲಿ ಚಂದ್ರ ಇಲ್ಲೇ ಇಡ್ತಾ ಇರ್ತಾನೆ. ನೀವು ಬೇಕಾದ್ರೆ ಕೇಳ್ಬೋದು, ಯಾರನ್ನ ನಿಮ್ಮ ಮನೇಲಿ ಯಾರಿಗಾನ ಆಕ್ಸಿಡೆಂಟ್ ಆಯ್ತಾ? ಏನಾದ್ರು ಹಾಸ್ಪಿಟ್ಲಿಗೆ ಹೋಗಿದ್ರಾ? ಹಾಸ್ಪಿಟ್ಲ್ ಖರ್ಚೇನಾಯ್ತಾ? ಯಾರಿಗೋಸ್ಕರವಾದ ಏನಾದ್ರು ಹಾಸ್ಪಿಟ್ಲಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ಅಂತ ಕಣ್ಣು ಮುಚ್ಕೊಂಡು ಧಾರಾಳವಾಗಿ ಧೈರ್ಯವಾಗಿ ಕೇಳಬಹುದು. ಓಕೆ, ಅದು 3rd ಲೆವೆಲ್ ನಿಮ್ದು. ಈಗ 1st ಲೆವೆಲ್ ಅಲ್ಲಿ ನಮಗೇನು? ಒಂದು ಗ್ರಹ ಒಂದು ನಕ್ಷತ್ರದಲ್ಲಿ ಕುಳಿತಿದೆ ಅಂತ ಹೇಳಿದ್ರೆ ಆ ನಕ್ಷತ್ರ ಯಾವ ಸ್ಥಾನದಲ್ಲಿ ಕುಳಿತಿದೆಯೋ ಅದರ ಕೆಲಸವನ್ನು ಅದು ಮಾಡುತ್ತದೆ. ಹಾಗಾದ್ರೆ ಅವನಿಗೆ ಇಲ್ಲೇನಾಯ್ತು? ಈ ಕೆಲಸ ಮಾಡ್ತು, ಆಕ್ಸಿಡೆಂಟ್ ಅನ್ನ ಕೊಡ್ತು. ಅರ್ಥವಾಯ್ತು? ನೀವು ಕೇಳಿದ ಪ್ರಶ್ನೆ? ಓಕೆ ಸರ್, ಅರ್ಥ ಆಯ್ತು. ಥ್ಯಾಂಕ್ ಯು. ಇದರಲ್ಲಿ ಇವಾಗ ಕನ್ಫರ್ಮೇಶನ್ಗೆ ಹೋದಾಗ ನಮ್ಗೆ ಏನಾಯ್ತು? ಈ ಗುರು ಅಂತಕ್ಕಂಥವನು 4ನೇ ಮನೆ ಅಧಿಪತಿ, ಕಾಲಪುರುಷನ 12ನೇ ಮನೆ ಗುರು. ಕಾಲಪುರುಷನ 12ನೇ ಮನೆ ಅಲ್ವಾ? ಕಾಲಪುರುಷನ 12ನೇ ಮನೆ ಗುರು. ಚಂದ್ರ ಯಾರು? ಕಾಲಪುರುಷನ 4ನೇ ಮನೆ. ಚಂದ್ರ ಅಂತಕ್ಕಂಥವನು ಇದು 4ನೇ ಮನೆ ಅಂತಕ್ಕಂಥದ್ದು ವಾಹನ. ಚಂದ್ರ ಅಂತಕ್ಕಂಥದ್ದು ಟ್ರಾವೆಲಿಂಗು, ಓಡಿಸ್ತಾ ಇರೋದು. 4 ವಾಹನ. ಸೊ ಗಾಡಿಯನ್ನ ಓಡಿಸ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು. 12ನೇ ಮನೆ ಅಂತಕ್ಕಂಥದ್ದು ಕಾಲಿಗೆ ಪೆಟ್ಟು ಬಿತ್ತು. ಅರ್ಥವಾಯ್ತಾ ಹೇಳಿದ್ದು? ಆಯ್ತು ಸರ್, ಅರ್ಥ ಆಯ್ತು. ಹಂಗೆ ಫಸ್ಟ್ ಕನ್ಕ್ಲೂಷನ್ ಒಂದು ಪಾಯಿಂಟ್ ಅನ್ನ ಬೇಸಿಕಲಿ ನಾವು ಅದು ಏನೇನ್ ಸ್ಥಿತಿ ಗತಿಯಲ್ಲಿದೆ ಅಂತ ಒಂದು ಕನ್ಕ್ಲೂಷನ್ಗೆ ಬಂದ ಮೇಲೆ ನೆಕ್ಸ್ಟ್ ನಕ್ಷತ್ರಕ್ಕೆ ಹೋಗ್ಬೇಕು. ಇವಾಗ ನಾವ್ ಇವರಿಗೆ ನಕ್ಷತ್ರ ಎಲ್ಲ ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗ್ತಾರೆ. ಆದ್ರೂ ಟ್ರೈ ಮಾಡಬಹುದು.
ಒಂದು ಮಾತು ಹೇಳಿದೀವಿ ಅಂತ ಹೇಳಿದ್ರೆ ನಾವ್ ಯಾವ್ದು ಮುಚ್ಚಿಕ್ತಾ ಇಲ್ಲ, ಓಪನ್ ಅಪ್ ಮಾಡ್ತಾ ಇದ್ದೀವಿ. ಸಾಧ್ಯವಾದವರು, ಧೈರ್ಯ ಇರೋರು, ಆಸೆ ಇರೋರು ಯೂಸ್ ಮಾಡಬಹುದು, ಯೂಸ್ ಮಾಡಬಾರ್ದಂತ ಏನಿಲ್ಲ. ಇದು ಎಲ್ಲಾ ಕಾರಕತ್ವಗಳೇ. ಈಗ 8ನೇ ನಕ್ಷತ್ರ ಆಯ್ತು, 6ನೇ ನಕ್ಷತ್ರ ಆಗಿದ್ರೆ ಏನಾಗ್ತಿತ್ತು? ಸಾಲ ಮಾಡ್ಕೊತಾ ಇದ್ರು. ಕಾಯಿಲೆ ಬಂದಿರೋದು ಅಷ್ಟೇ ಅಲ್ಲ. ಸಾರಿ, ಈ ನಕ್ಷತ್ರಾಧಿಪತಿ ಚಂದ್ರ 6ನೇ ಮನೆಯಲ್ಲಿ ಕುಳಿತಿದ್ರೆ ಆವಾಗ ಅದು ಕಾಯಿಲೆ. ಯಾಕಂದ್ರೆ ಗುರು ಹೋಗಿ ಚಂದ್ರ ನಕ್ಷತ್ರ ಕುತ್ಕೊಂಡ್ಬಿಟ್ಟ. ಹಿಂಗೆ ನಾವು ಡಿವೈಡ್ ಮಾಡ್ಕೊಂಡು ಹೋಗ್ತಾ ಬರ್ಬೋದು. 8ನೇ ಮನೇಲಿ ಇದ್ರೆ, 12ನೇ ಮನೆಯಲ್ಲಿ ಇದ್ರೆ, 12ನೇ ಮನೆಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಖರ್ಚಾಗ್ಬೋದು. ತಾಯಿ ಏನಾದ್ರು ತಾಯಿ ಯಾವಾಗ ಹಾಸ್ಪಿಟ್ಲ್ಗೆ ಹೋಗ್ಬೋದು. ಹಿಂಗೆ ಸಿಕ್ಕಾಬಿಟ್ಟೆ ಅದು ಏನಂತಂದ್ರೆ ನೀವ್ ಹೇಳ್ತಾ ಹೋದ್ರೆ ಹಂಗೆ ಮ್ಯಾಚ್ ಆಗ್ತಾ ಹೋಗುತ್ತೆ. ಬಟ್ ನಿಮಗೆ ಆ ಕಾನ್ಫಿಡೆನ್ಸ್ ಲೆವೆಲ್ ಬರಬೇಕು, ನಾನು ಹೇಳೋದು. ಓಕೆ ಓಕೆ ಸೊ ಇವಾಗ ಲಗ್ನಾಧಿಪತಿ ಏನ್ ಹೇಳಿದ್ವಿ? ಲಗ್ನಾಧಿಪತಿ ಬೇರೆ ಭಾವದಲ್ಲಿದ್ದಾಗ ಯಾವ ತರ ಫಲವನ್ನ ಕೊಡ್ತಾನೆ ಅಂತ ಒಂದು ಶಾರ್ಟ್ ಆಗಿ ಬರ್ಕೊಂಬಿಡಿ. ನಾನು ಏನ್ ಹೇಳಿದೆ? ಲಗ್ನಾಧಿಪತಿ ಎಲ್ಲಿ ಹೋಗ್ತಾನೋ ಆ ಭಾವಕ್ಕೆ ಅನುಸಾರವಾಗಿ ಅವನು ಆ ಭಾವವನ್ನ ಅಭಿವೃದ್ಧಿ ಮಾಡ್ತಾನೆ ಅಂತ ಹೇಳಿದೀವಿ. ಆವಾಗ ಲಗ್ನಾಧಿಪತಿ 1ನೇ ಮನೆಯಲ್ಲಿದ್ದರೆ ದೇಹ ಅಭಿವೃದ್ಧಿ, ಜಯ, ಆರೋಗ್ಯ. ಲಗ್ನಾಧಿಪತಿ ಧನಭಾವದಲ್ಲಿದ್ದರೆ ಧನ ಅಭಿವೃದ್ಧಿ, ಕುಟುಂಬದಲ್ಲಿ ಪ್ರೀತಿ, ಕುಟುಂಬದಲ್ಲಿ ಅಭಿವೃದ್ಧಿ. ಗುರುಗಳು 1ನೇ ಇದ್ದರೆ ಏನು? ಹೇಳಿ. 1ನೇ ಮನೆಯಲ್ಲಿದ್ದರೆ ದೇಹ ಆರೋಗ್ಯ. 1ನೇ ಮನೆ ಕಾರಕತ್ವ ಏನು? ಅದೇ ತಾನು ತಂದು ಸೇಮ್ ಅಲ್ವಾ? ಕಾರಕತ್ವ ಹೇಳಿ. ಶರೀರ, ರೂಪ, ಪ್ರತಿಭೆ, ಆರೋಗ್ಯ, ಅದೆಲ್ಲವನ್ನ ಅಭಿವೃದ್ಧಿ ಮಾಡ್ತಾನೆ. ಓಕೆ ಓಕೆ. 2ನೇ ಮನೆಗೆ ಹೋದ್ರೆ, ಧನ ಭಾವಕ್ಕೆ ಹೋದ್ರೆ ಧನ ಅಭಿವೃದ್ಧಿ, ಕುಟುಂಬದಲ್ಲಿ ಪ್ರೀತಿ, ಕುಟುಂಬದಲ್ಲಿ ಶುಭ ಕಾರ್ಯಗಳು. ನಾನು 2 ಪಾಯಿಂಟ್ 3 ಪಾಯಿಂಟ್ ಬರೆಸ್ತೀನಿ, ನಿಮಗೆ ಅರ್ಥ ಆಗಬೇಕು ಯಾಕೆ ಅದು ಕೊಟ್ಟ ಅಂತ. 3ನೇ ಭಾವದಲ್ಲಿ ತೃತೀಯದಲ್ಲಿದ್ದರೆ ಸೋದರ ವೃದ್ಧಿ, ಧೈರ್ಯ, ಸಂಚಾರಕಾರಿಗಳು, ಕಮ್ಯುನಿಕೇಶನ್. 4ಥ ಭಾವದಲ್ಲಿದ್ದರೆ ಗೃಹ ಸೌಖ್ಯ, ವಾಹನ ಸೌಖ್ಯ, ವಿದ್ಯೆ, ಆರೋಗ್ಯ. 5ಮದಲ್ಲಿದ್ದರೆ ವಿದ್ಯೆ, ಮತಬೋಧನೆ, ಪರೋಪಕಾರಿ, ತ್ಯಾಗಿ, ಪ್ರೀತಿ. 6ನೇ ಭಾವದಲ್ಲಿದ್ದರೆ ರೋಗ ವೃದ್ಧಿ, ಭಯ, ಶತ್ರುಬಾಧೆ, ಸಾಲಬಾಧೆ, ವ್ಯಸನ. ನೋಡಿ, ಇಲ್ಲೂ ಬೇಕಾದ್ರೆ ನಿಮ್ಗೆ ಇನ್ನೊಂದು ಟಿಪ್ಸು ಕೊಡ್ತೀನಿ, ನೋಡ್ಕೊಳ್ಳಿ. ಶುಭ ಗ್ರಹಗಳು, ಅಶುಭ ಗ್ರಹಗಳು ಇದನ್ನ ಹಂಗೆಯೇ ತಗೊಂಡು ಹೋಗ್ತಾ ಇರ್ಬೇಕು ನೀವು. ಯಾವುದೇ ಕಾರಣಕ್ಕೂ ಅದನ್ನು ಬಿಡೋ ಹಾಗಿಲ್ಲ. ಶುಭ ಗ್ರಹಗಳಾಗಿದ್ದರೆ ಇದೆಲ್ಲ ವ್ಯಸನಗಳು ಬರುತ್ತೆ. ಹೇಳಿ. ಶುಭ ಗ್ರಹಗಳಾಗಿದ್ದರೆ ಏನೋ ವ್ಯಸನಗಳು ಅದೆಲ್ಲ ಬರುತ್ತೆ. ಪಾಪಗ್ರಹಗಳಾಗಿದ್ರೆ ಏನಾಗತ್ತೆ? ಶತ್ರುಗಳ ಜೊತೆ ಹೋರಾಟ, ತಾನೇ ಕಾಲ್ ಕೆರ್ಕೊಂಡು ಶತ್ರುಗಳ ಜೊತೆ ಹೋರಾಟ, ಶತ್ರುಗಳ ಜೊತೆ ಜಯ, ರೋಗಗಳನ್ನ ತಗೊಂಡು ಗೆಲ್ಲೋ ಒಂದು ಶಕ್ತಿ. ನೋಡಿ, ಅಲ್ಲಿ ಪಾಪಗ್ರಹಗಳಿಗೂ ಶುಭ ಗ್ರಹಗಳಿಗೂ ಏನ್ ವ್ಯತ್ಯಾಸ ಇದೆ ಅಂತೇಳಿ. ಸಾಲಬಾಧೆ ಇರುತ್ತೆ, ಮನೋವ್ಯಥೆ ಪಡಲ್ಲ. ಶುಭಗ್ರಹ ಇದ್ದಾಗ ಸಾಲ ಮಾಡ್ಕೊಂತೀವಿ,
ಪಾಪಗ್ರಹ ಇದ್ರು ಸಾಲ ಮಾಡ್ಕೊಂತೀವಿ. ಶುಭಗ್ರಹ ಇದ್ದಾಗ ಅಯ್ಯಯ್ಯೋ ಸಾಲ ಮಾಡ್ಕೊಂಬಿಟ್ಟೆ, ಅಪ್ಪಪ್ಪ ಸಾಲ ಮಾಡ್ಕೊಂಬಿಟ್ಟೆ ಅಂತ ಕೊರಗಿ ಸಾಯ್ತಾ ಇರ್ತಾರೆ. ಅಶುಭ ಗ್ರಹ ಇದ್ದರೆ ಸಾಲ ತಾನೇ, ಅದಕ್ಕೆ ಯಾಕೆ ಅಷ್ಟೊಂದು ಚಿಂತೆ? ಪ್ರಪಂಚದಲ್ಲಿ ಸಾಲ ಮಾಡ್ದಲ್ಲರು ಯಾರಿದ್ದಾರೆ? ಅಂಬಾನಿಯಿಂದ ಹಿಡಿದು ನಮ್ಮ ಸರ್ಕಾರದಿಂದ ಹಿಡಿದು ಎಲ್ಲ ಕಂಟ್ರಿ, ದೇಶ, ಪ್ರಪಂಚ ಎಲ್ಲ ಸಾಲದಲ್ಲಿದೆ. ಅದಕ್ಕೆ ಯಾಕೆ ಅಷ್ಟೊಂದು ಚಿಂತೆ ಅನ್ನತ್ತದು. ಯಾರಿದ್ರೆ ಹೇಳ್ತಾರಂಗೆ? ಪಾಪಗ್ರಹಗಳಿದ್ರೆ ಪಾಪಗ್ರಹಗಳಿದ್ರೆ ಅಷ್ಟೇ. ಯಾಕೆ ಪಾಪಗ್ರಹಗಳದು ಧೈರ್ಯ, ಅದಕ್ಕೆ ಪಾಪಗ್ರಹಗಳು ಧೈರ್ಯ, ಅದಕ್ಕೆ ಹೋಗಯೋ ಅಂತೇಳಿ. ಸಪ್ತಮದಲ್ಲಿದ್ದರೆ ವ್ಯಾಪಾರ ಅಭಿವೃದ್ಧಿ, ವಿವಾಹದ ನಂತರ ಪ್ರಗತಿ. ಅಷ್ಟಮದಲ್ಲಿದ್ದರೆ ಅಪಘಾತ, ಪರಧನ ಹಾಗೂ ಸ್ತ್ರೀಧನದ ವ್ಯಾಮೋಹ. ಸುಮ್ಮನೆ ಕುತ್ಕೊಂಡು ತಿನ್ನೋ ಆಸೆ, ಅವರಿಗೆ ಸುಮ್ಮನೆ ದುಡ್ಡು ಬರುತ್ತೆ. ಭಾಗ್ಯದಲ್ಲಿದ್ದರೆ ಭಾಗ್ಯ ವೃದ್ಧಿ, ದೈವ ಅನುಗ್ರಹ, ವಿದೇಶದಲ್ಲಿ ಪ್ರಗತಿ. ದಶಮದಲ್ಲಿದ್ದರೆ ಸ್ವಶಕ್ತಿಯಿಂದ ಉನ್ನತಿ, ಕೆಲಸದಲ್ಲಿ ಅಭಿವೃದ್ಧಿ, ಕೀರ್ತಿ, ಜಯ. ಆಮೇಲೆ ಇನ್ನೇನು ಹೇಳೋದು? ಇದು ಕೊಡ್ತಾರಲ್ಲ, ಅದಕ್ಕೇನು ಹೇಳೋದು? ಉಡುಗೊರೆ, ಪ್ರೆಸೆಂಟೇಶನ್, ಈ ಶೀಲ್ಡು ಅದೆಲ್ಲ ಕೊಡ್ತಾರಲ್ಲ, ಪ್ರೆಸೆಂಟೇಶನ್. ಅಪ್ಪ ಅದು ಒಂದು ಅವರು ದಶಾಭುಕ್ತಿ ನಡೀತಾ ಇರ್ಬೇಕಾದ್ರೆ ಯಾರೊಬ್ಬರು ಮನೆ ಅಲ್ಲ. ಈಗ ನಮ್ಮ ಮನೆ, ಈಗ ಪಕ್ಕದಲ್ಲಿ ಗಣೇಶ ಹಬ್ಬ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲೇನ್ ಮಾಡ್ತಾರೆ, ಈಗ ನಾವ್ ಯಾವ ದೊಡ್ಡ ಕೆಲಸನೂ ಮಾಡಿರಲ್ಲ, ಸನ್ಮಾನ, ಮಾನ ಸನ್ಮಾನ, ಮೊಮೆಂಟ್ಸ್ಗಳು ಕೊಡ್ತಾರೆ, ಗೊತ್ತಾ? ಅದು 10ನೇ ಭಾವ. ಲಾಭದಲ್ಲಿದ್ದರೆ ಆದಾಯ, ಅಭಿವೃದ್ಧಿ, ಸ್ನೇಹಿತರಿಂದ ಅನುಕೂಲತೆ, ಎಲ್ಲಾ ವಿಷಯಗಳಲ್ಲೂ ಲಾಭಗಳು. ವ್ಯಯದಲ್ಲಿದ್ದರೆ ವ್ಯರ್ಥ, ಜೀವನ ವೈರಾಗ್ಯ, ಖರ್ಚು, ಮೋಕ್ಷ, ಇದೆಲ್ಲವೂ ಸಹ ಸಿಗತ್ತೆ. ಬರ್ಕೊಂಡ್ರಾ? ಅರ್ಥವಾಯ್ತಾ ನಾನು ಹೇಳಿದ ಪಾಯಿಂಟು ಇವಾಗ ಬರ್ಸಿದ್ದು? ಅರ್ಥ ಆಯ್ತು. ಈಗ